ಸಮಾಜ ಕಲ್ಯಾಣ ಇಲಾಖೆಯಡಿ ಕರ್ನಾಟಕ ಬೌದ್ಧ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದ ಹಾಗೂ ಬೌದ್ಧ ಧರ್ಮದ ಧಮ್ಮಚಾರಿಗಳಿಗೆ 6,000 ರೂಗಳ ಮಾಸಿಕ ಗೌರವಧನ ಘೋಷಣೆ ಮಾಡಿದ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಚ್.ಸಿ. ಮಹದೇವಪ್ಪನವರಿಗೆ ಶ್ರಾವಸ್ತಿ ಬುದ್ಧ ವಿಹಾರ ಶಂಕರಾಪುರ ಚಿಕ್ಕಮಗಳೂರು ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಎಂದು ಕೆ.ಟಿ. ರಾಧಾಕೃಷ್ಣ ತಿಳಿಸಿದರು. ಮೊದಲನೇದಾಗಿ ನಮ್ಮ ಬಹುದಿನಗಳ ಬೇಡಿಕೆ ಕರ್ನಾಟಕ ಸರ್ಕಾರಕ್ಕೂ ಇತ್ತು, ಕೇಂದ್ರ ಸರ್ಕಾರಕ್ಕೂ ಕೂಡ ಇದೆ. ಒಂದು ಬೌದ್ಧರ ನಿಗಮ ಮಾಡಬೇಕು ಅಂತೇಳಿ ಅದನ್ನು ಮೊನ್ನೆಯ ಬಜೆಟ್ನಲ್ಲಿ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಸಿರುವಂಥ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಬೌದ್ಧ ನಿಗಮವನ್ನು ಅಭಿವೃದ್ಧಿ ನಿಗಮವನ್ನು ಒಂದು ಅಸ್ತಿತ್ವಕ್ಕೆ ತರುವಂಥ ಕೆಲಸ ಮಾಡಿದೆ. ಅದಕ್ಕೆ ನಾನು ಪ್ರಥಮ ಬಾರಿಗೆ ಕೃತಜ್ಞತೆಯನ್ನು ಶ್ರಾವಸ್ತಿ ಬುದ್ಧ ವಿಹಾರದ ಪರವಾಗಿ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಸುಮ್ಮನೆ ಸರ್ಕಾರ ಕೊಟ್ಟಿದ್ದಲ್ಲ. ನಮಗೆಲ್ಲ ಗೊತ್ತಿರುವಂತೆ ಬುದ್ಧನ ತತ್ವಗಳೀಗ ಅನಿವಾರ್ಯ ಆಗಿದೆ. ಇವತ್ತು ವಾರ್ ನಡೀತಿರುವಂಥದ್ದು, ಅಲ್ಲಿ ಮಾನವರ ಮೇಲೆ ನಡೀತಿರುವಂಥ ದಬ್ಬಾಳಿಕೆ, ಮಹಿಳೆಯರು ಮತ್ತು ಮಕ್ಕಳು ಪ್ರಾಣ ಕಳ್ಕೊಳ್ತಿರುವಂಥದ್ದು ಭಾಳ ವಿದ್ರೋಹಕ ಘಟನೆಗಳು ಇವತ್ತು ನಡೀತಿರುವಂಥ ಈ ಸಂದರ್ಭದಲ್ಲಿ ಬುದ್ಧನ ತತ್ವಗಳು ಇಡೀ ಜಗತ್ತಿಗೆ ಅನಿವಾರ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೊರದೇಶಕ್ಕೆ ಹೋದಾಗ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ನಾನು ಬುದ್ಧ ನಾಡಿನಿಂದ ಬಂದಿದ್ದೀನಿ ಅಂತ ಹೇಳಿ. ಆದರೆ ಬುದ್ಧ ತತ್ವಗಳನ್ನು ಕಡೆಗಣಿಸುವಂಥ ಕೆಲಸಗಳು ನಮ್ಮ ನಾಡಿನಲ್ಲಿ ಆಡುವ ವರ್ಗಗಳು ಮಾಡ್ಕೊಂಡು ಬಂದಿದೆ. ಅಸ್ತಿತ್ವನೇ ಕಳೆದುಕೊಂಡಿರುವಂಥ ಪ್ರಾಚೀನ ಇತಿಹಾಸ ಹೊಂದಿರುವಂಥ ಬುದ್ಧ ಧರ್ಮ ನಶಿಸಿ ಹೋಗಲಿಕ್ಕೆ ಕಾರಣಕರ್ತರು ಯಾರು ಅಂತೇಳಿ ಅದರ ಹಿಂದೆ ಇರುವಂಥ ಕೈಗಳನ್ನು ನಾವು ಇವತ್ತು ಯೋಚನೆ ಮಾಡುವಂಥ ಅಗತ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೀನಿ. ಬುದ್ಧನ ಅನುಯಾಯಿಗಳಾಗಿ ಬುದ್ಧನ ತತ್ವಗಳನ್ನು ಅಳವಡಿಸ್ಕೊಂಡು ತಮ್ಮ ಜೀವನದಲ್ಲಿ ಸಮಾಜಕ್ಕೂ ಕೂಡ ಜಾರಿ ಮಾಡುವಂಥ ಕೆಲಸಗಳನ್ನು ನಾವೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ನಾವು ಕೇಳ್ತಿರೋದಿಷ್ಟೇ, ಬುದ್ಧನ ತತ್ವಗಳನ್ನು ಒಳಗೊಂಡಿರುವಂಥ ಅಥವಾ 12ನೇ ಶತಮಾನದಲ್ಲಿ ಕ್ರಾಂತಿಕಾರಿ ಬಸವಣ್ಣವರು ವಚನ ಚಳವಳಿಯನ್ನು ಮಾಡಿ ಒಂದು ಸಂಸತ್ತನ್ನು ಏರ್ಪಡಿಸಿ ಅಲ್ಲಿ ಅನೇಕ ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆ ಕಾರ್ಯಕ್ರಮಗಳನ್ನು ಆ ಕಾಲದಲ್ಲಿ ಮಾಡಿದರು. ಅದನ್ನು ಒಳಗೊಂಡಂಗೆ ಇರುವಂಥ ಈ ದೇಶದ ಸಂವಿಧಾನವನ್ನು ಜಾರಿ ಮಾಡಿ ಅಂತೇಳಿ ಕಳೆದ 50 ವರ್ಷಗಳಿಂದ ನಾವು ಇಡೀ ರಾಷ್ಟ್ರದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಮಗೆ ಒಂದು ಖುಷಿ ಏನಾಗುತ್ತಪ್ಪ ಅಂತಂದರೆ, ಇವತ್ತು ಯಾರೂ ಕೂಡ ಹೇಳಿಲ್ಲ ಅಂಥದ್ರಲ್ಲಿ ಬುದ್ಧನ ಅನುಯಾಯಿಗಳಿಗೆ ಅಥವಾ ಬುದ್ಧಿಸ್ಟಿಗೆ ಒಂದು ಅಭಿವೃದ್ಧಿ ನಿಗಮ ಮಾಡಬೇಕನ್ನೋ ಒಂದು ತೀರ್ಮಾನ ಕರ್ನಾಟಕ ಸರ್ಕಾರ ತಗೊಂತಲ್ಲ, ಇದಕ್ಕೆ ನಾವು ಮೆಚ್ಚುಗೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಬೌದ್ಧ ಅಭಿವೃದ್ಧಿ ನಿಗಮ ಮಾಡಲು ಪ್ರಮುಖ ಕಾರಣಕರ್ತರಾದ ಪೂಜ್ಯ ಬಂತೆ ಬೋಧಿದತ್ತ ತೇರರವರಿಗೆ, ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಯವರಿಗೆ ಹಾಗೂ ಬಿಕ್ಕು ಸಂಘದವರಿಗೆ, ದಲಿತ ಸಂಘಟನೆಯವರಿಗೆ, ಬೌದ್ಧ ಅನುಯಾಯಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಎಂದರು. ಕೆಲಸಗಳನ್ನು ಸಿದ್ದರಾಮಯ್ಯ ಅವರು ಮಾಡಿದರಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆಯೇ ಅದರ ಜೊತೆಯಲ್ಲಿ ಬಂತೇಜಿಗಳಿಗೆ ಮಾಸಿಕ 6,000 ರೂಪಾಯಿಗಳ ಒಂದು ಗೌರವಧನ ನೀಡಬೇಕಂತೂ ಕೂಡ ಒಳ್ಳೆಯ ತೀರ್ಮಾನ ತಗೊಂಡಿದ್ದಾರೆ. ಇವತ್ತು ಏನಾಗಿದೆ ಅಂತಂದರೆ, ನೀವು ಕರ್ನಾಟಕದಲ್ಲೇ ನೋಡಿ, ಕಳೆದ 50, 30, 35, 40 ವರ್ಷಗಳಿಂದ ನಮ್ಮ ಅನೇಕ ಮಿತ್ರರು ತಮ್ಮ ತ್ಯಾಗ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅನೇಕರು ತ್ಯಾಗ ಮಾಡ್ತಾ ಇದ್ದಾರೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇರ್ಬೋದು, ದಲಿತರ ಶೋಷಿತರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರದ ಯೋಜನೆಗಳನ್ನು ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗುವಂಥದ್ದಿರ್ಬೋದು, ತಮ್ಮ ಮಕ್ಕಳನ್ನು ಕಡ್ಡಾಯ ಶಿಕ್ಷಣಕ್ಕೆ ಅಣಿ ಮಾಡುವಂಥದ್ದಿರ್ಬೋದು, ಅಥವಾ ಸಾಮಾಜಿಕ ಮಾಡ್ತಿದ್ದಾರೋ, ಸಮಾಜ ಸೇವೆ ಮಾಡ್ತಿದ್ದಾರೋ, ಅದರಲ್ಲೂ ಶೋಷಿತರ ಪರವಾಗಿ ಕೆಲಸ ಮಾಡ್ತಾರೋ, ದಲಿತ ಸಂಘಟನೆ ಹೆಸರಲ್ಲಿ ಕೆಲಸ ಮಾಡ್ತಿದ್ದಾರೋ, ಅವರು ಯಾವುದೇ ಚುನಾವಣೆಯಲ್ಲಿ ನಿಂತು ಗೆದ್ದಿಲ್ಲ ಅಂತಂದರೆ, ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತಂದರೆ, ಅಂಥವ್ರಿಗೆ ಯಾಕೆ ಒಂದು ಗೌರವಧನವನ್ನು ಪ್ರತಿ ತಿಂಗಳು ಕೊಡಬಾರ್ದು ಅನ್ನೋದಂತ ಒಂದು ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಒಂದು ಅರ್ಧ ಮಟ್ಟದ ಇದರಲ್ಲಿ ಒಂದು ಉತ್ತರ ಸಿಕ್ಕಿದೆ ಅಂತ ನಾನು ಇಲ್ಲಿ ಅಂದ್ಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ಮಂತ್ರಿಜಿಗಳು ಅವರ
ಅವರು ಚಿಕ್ಕ ವಯಸ್ಸಿಂದ ಸಮಾಜ ಚಟುವಟಿಕೆಗಳಿಗೂ ಬುದ್ಧನ ತತ್ವಗಳನ್ನು ಜಾರಿಗೊಳಿಸಲಿಕ್ಕೆ ಬಹಳ ಪ್ರಯಾಸ ಪಡ್ತಿರುವಂಥವರಿಗೆ ಜೀವನದ ದಿನನಿತ್ಯದ ಚಟುವಟಿಕೆಗಳಿಗೆ ಬೇಕಾಗುವಂಥ ಹಣಕಾಸಿನ ಸೌಲಭ್ಯ ಬೇಕಾಗಿತ್ತಲ್ಲ, ಅದನ್ನ ಕೊಡುವಂಥ ಕೆಲಸಗಳನ್ನು ಕರ್ನಾಟಕ ಸರ್ಕಾರ ಮಾಡಿದೆ. ಅದಕ್ಕೂ ಕೂಡ ನಾನು ಸರ್ಕಾರಕ್ಕೆ ಕೃತಜ್ಞತೆಗಳನ್ನು ಶ್ರಾವಸಿ ಬುದ್ಧ ವಿಹಾರದ ಪರವಾಗಿ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಮರ್ಲೆ ಅಣ್ಣಯ್ಯ, ಕೃಷ್ಣಮೂರ್ತಿ, ಜಗದೀಶ್, ಜವರಯ್ಯ, ಚಿದಂಬರ, ಜಯಕುಮಾರ್, ಭರತ್ ಕುಮಾರ್ ಉಪಸ್ಥಿತರಿದ್ದರು.